ಯಾರನ್ನೂ ಬಿಡ್ಬೇಡಿ. ಹಾಗೆ ಆಗ್ಲಿ ಮಹಾರಾಜ್ರೆ. ಲೈಲಾ, ನನ್ನ ಮಗಳೇ, ನಿನ್ಗೇನು ಆಗಿಲ್ಲ ತಾನೆ? ಅಪ್ಪ, ನಿಮ್ಮ ನೋಡಿ ತುಂಬಾ ಖುಷಿ ಆಗ್ತಿದೆ. ನನ್ ಜೀವ ಉಳಿಸ್ಬಿಟ್ರಿ. ಇಲ್ಲ ಲೈಲಾ, ನೀನೆ ನನ್ನನ್ನ ಕಾಪಾಡಿದ್ದು. ನಿಜವಾಗ್ಲೂ ನೀನೆ ನನಗೆ ಧೈರ್ಯ ಮತ್ತೆ ನಂಬಿಕೆನ ತುಂಬಿದ್ದು. ನಿನ್ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ ಮಗಳೇ. ಅಪ್ಪ, ಲವ್ ಯು. ಮಹಾರಾಜ್ರೆ, ಅವರು ನಮ್ಮ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ. ಅಪ್ಪ, ನೀವು ಅವರ ಲಕ್ಷ್ಯ ಬದಲಾಯಿಸಿದ್ರೆ ನಾನು ಪೋರ್ಟಲ್ ಹತ್ರ ಹೋಗೋಕೆ ಪ್ರಯತ್ನ ಮಾಡ್ಬೋದು. ಹಾಗೆ ಅದನ್ನ ಮುಚ್ಚೋಕಾಗುತ್ತಾ ನೋಡ್ತೀನಿ. ಇದು ತುಂಬಾ ಅಪಾಯಕಾರಿ. ನೀನು ಕೊಳವೆಯ ತುಂಬಾ ಹತ್ರಕ್ಕೆ ಹೋದ್ರೆ ನೀನು ಸಿಕ್ಕಾಕೋಬಹುದು. ನೀನು ನಮ್ಮಿಂದ ಶಾಶ್ವತವಾಗಿ ದೂರ ಆಗಬಹುದು. ಆದ್ರೆ ನಮ್ಗಿರೋದು ಒಂದೇ ದಾರಿ, ಅದು ನಾನ್ ಮಾಡ್ಲೇಬೇಕು. ಸ್ವಲ್ಪ ತಾಳ್ಮೆ ಇರ್ಲಿ. ಈಗ ಬೇಡ ಅನ್ಸುತ್ತೆ. ಆಂಡ್ರೋಸಿಸ್ ಮಹಾನ್ ಮಾಂತ್ರಿಕ. ಅವನು ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ನಾವು ರಾಕ್ಷಸರ ಜೊತೆ ವ್ಯವಹರಿಸೋಣ. ವಾಲ್ಟರ್ಸ್ ನ ಮಂತ್ರಶಕ್ತಿಯಿಂದ ಮತ್ಸ್ಯಕನ್ಯರನ್ನ ಕಾಪಾಡಬೇಕು. ನನ್ನ ಫೇರಿ ಡಸ್ಟ್ ಇಂದ ಮಾಡ್ಬೋದು ಅನ್ಸುತ್ತೆ. ಒಳ್ಳೇದು, ನಾನು ಅವ್ರನ್ನ ನಿನ್ಗಾಗಿ ಅರ್ಪಿಸ್ತೀನಿ. ಕಾವಲುಗಾರರೇ, ಎಲ್ಲ ದಿಕ್ಕಲ್ಲೂ ಸ್ಥಳಾವಕಾಶ ಮಾಡಿ. ರಾಜ್ಕುಮಾರನಿಗೆ ಸ್ವಲ್ಪ ಜಾಗ ನೀಡಿ. ಇದು ಆಂಡ್ರೋಸ್ಗೆ. ಫೇರಿ ಡಸ್ಟ್. ವಾಲ್ಟರ್ ಸ್ಪೆಲ್ ಹೊಡೆದೋಯ್ತು. ಒಳ್ಳೆ ಕೆಲಸ ಮಾಡಿದೆ ಮಗಳೇ. ನಾನು ನನ್ನ ಸೈನಿಕರ ಜೊತೆ ಸೇರ್ಕೋತೀನಿ. ಅಲ್ಲಿವರೆಗೂ ನೀವೆಲ್ಲ ಇಲ್ಲೇ ಕಾಯ್ತೀರಿ. ಹಾ